ಹೋಗಿ ಹಾಯ್, ನಿಮ್ಮ ಹೆಸರು ಹೇಳಿ. ಹರೀಶ್ ಅಂತ. ಹರೀಶ್, ಏನ್ ಮಾಡ್ತಾ ಇದ್ದೀರಾ? ಲೈಟ್ ಇದೆಯಾ? ಲೈಟಿಂಗ್ಸ್ ಇದೆಯಾ? ಲೈಟಿಂಗ್ಸ್ ಇದೆಯಾ? ಲೈಟ್ ಇದೆಯಾ? ಇಂಜಿನಿಯರಿಂಗ್ ಫೋರ್ತ್ ಇಯರ್. ಇಂಜಿನಿಯರಿಂಗ್ ಫೋರ್ತ್ ಇಯರಾ? ಓಕೆ ಬ್ರೋ, ಇದನ್ನ ಟ್ರೈ ಮಾಡಿ. ಹಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಈ ಕಡೆ ಬನ್ನಿ, ಈ ಕಡೆ. ಹಾಂ, ಓಕೆನಾ? ಹಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಹೆಕ್ಕಿ ಹೆಕ್ಕಿ ತಿಂದಿತ್ತು. ಇದನ್ನ ಹೇಳಿ ನೋಡೋಣ 3 ಸತಿ. ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಎಕ್ಕಿ ತಿಂದಿತ್ತು. ಹಕ್ಕಿ ಒಂದು ಹಾರಿ ಬಂದು ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಎಕ್ಕಿ ತಿಂದಿತ್ತು. ಹೇಳಿ ಬಿಡಿ, ತೊದರ್ಲಿ ಹೇಳಿ. ಟ್ರೈ ಮಾಡಿ. ಹಂಗೆ ಹೇಳ್ತಾ ಇರ್ಬೇಕು. ಹೇಳಿ. ಹೇಳಿದ್ನಲ್ಲ. ಓಕೆ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಇನ್ನೊಂದ್ಸರ್ತಿ ಹೇಳಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಅಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಒಂದು 3 ಸತಿ ಹೇಳಿ ಸಾಕು. ಸಂಪಂಗ ಬರಲ್ಲ ಬಿಡಿ. ಬರ್ತಾ ಇಲ್ವಾ? ಥ್ಯಾಂಕ್ ಯು ಬ್ರೋ, ಬಟ್ ಆನ್ಸರ್ ಕರೆಕ್ಟ್ ಅದು ನೀವು ಹೇಳಿದ್ದು. ಓಕೆನಾ? ಹಾಯ್, ನಿಮ್ಮ ಹೆಸರೇನು? ಕೀರ್ತನ ಅವ್ರು ಏನ್ ಮಾಡ್ತಾ ಇದ್ದೀರಾ? ನೀವು? ಇಂಜಿನಿಯರಿಂಗ್. ಓಕೆ, ನಿಮ್ಗೊಂದು ಪ್ರಶ್ನೆ. ಫೆಬ್ರವರಿ ಮಂತಲ್ಲಿ ಒಂದು ಹುಡುಗ ಕೆಲ್ಸಕ್ಕೆ ಸೇರ್ತಾನೆ. ಅವ್ನು ಒಂದು ದಿವಸಕ್ಕೆ ₹1 ಸಂಬಳ, ಆಯ್ತಾ? ಸೊ ಅವ್ನು ಒಂದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡಿರ್ತಾನೆ? ₹28. ಸೂಪರ್, ಬ್ರೈನ್ ಚೆನ್ನಾಗಿದೆ, ಸಖತ್ ವರ್ಕ್ತಾ ಇದೆ. ಓಕೆ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಹೌದಾ? ಹೇಳಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಹಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಹೆಕ್ಕಿ ಹೆಕ್ಕಿ ತಿಂದಿತ್ತು. ನಮಸ್ಕಾರ. ಯಾರಿಗೆ? ನಮ್ಗ? ಅವ್ರಗ? ಸಖತ್ತಾಗಿ ಹೇಳಿದ್ರಿ. ಹಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಹೆಕ್ಕಿ ಹೆಕ್ಕಿ ತಿಂದಿತ್ತು. ನಮಸ್ಕಾರ. ಹೇಳಿ. ಹಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಹೆಕ್ಕಿ ಹೆಕ್ಕಿ ತಿಂದಿತ್ತು. ಹಕ್ಕಿ ಒಂದು ಹಾರಿ ಬಂದು ಹೆಕ್ಕಿ ಹೆಕ್ಕಿ ತಿಂದಿತ್ತು. ಅಲ್ಲಲ್ಲ, ಅಕ್ಕಿ ಏನ್ ತಿಂತು? ಹೆಕ್ಕಿ ಹೆಕ್ಕಿ. ಹಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಹೆಕ್ಕಿ ಹೆಕ್ಕಿ ತಿಂದಿತ್ತು. ಹಕ್ಕಿಯೊಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಹೆಕ್ಕಿ ತಿಂದಿತ್ತು. ಸೂಪರ್, 3 ಸತಿ ಹೇಳಿ. ಹಕ್ಕಿಯೊಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಹೆಕ್ಕಿ ತಿಂದಿತ್ತು. ಸಾಕು ಬಿಡಿ, ಥ್ಯಾಂಕ್ ಯು, ಸೂಪರ್. ಹಾಯ್ ಬ್ರೋ, ಏನ್ ಸಮಾಚಾರ? ನಿಮ್ಮ ಹೆಸರೇನು? ನಮ್ದೆಲ್ಲ ಬೇಡ. ಕಾಮಿಡಿ ಪ್ರಶ್ನೆ ಬ್ರೋ, ಕಾಮಿಡಿ ಪ್ರಶ್ನೆ ಅಷ್ಟೇ, ಬನ್ನಿ. ಇಲ್ಲ, ನೀವು ಮಾತಾಡ್ತೀನಿ. ಸರಿ, ನಾನು ಮಾತಾಡ್ತೀನಿ. ಫಸ್ಟ್ ನೀವು ಮಾತಾಡಿ ಫಸ್ಟ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ವಿನಯ್ ಅಂತ. ವಿನಯ್. ಓಕೆ, ಇಲ್ಲ ಬ್ರೋ, ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಹೇಳ್ಬೇಡಿ ಬ್ರೋ, ಆಯ್ತಾ? ಪ್ಲೀಸ್ ದಯವಿಟ್ಟು. ಓಕೆ ಬ್ರೋ, ದೇವ್ರ ಗಣೇಶನಿಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ. ಏನು ಹೇಳಿ ನೋಡೋಣ? ದೇವ್ರ ಗಣೇಶ. ಸುಮ್ಮನಿರಿ ಬ್ರೋ, ಹೇಳಿ. ಮೌಸ್. ಹಾಂ ಬ್ರೋ, ಇದೇ ನೋಡಿ ನೀವು ಮಾಡೋ ಕೆಲಸ. ಹಂಗೆ ಮಾಡಬಾರ್ದು, ಹೇಳ್ಬಾರ್ದು ಅಂತ. ಓಕೆ ಬ್ರೋ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಇದು ಹಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಹೆಕ್ಕಿ ತಿಂದಿತ್ತು. ಅದು ಬೇಡವಾ? ಓಕೆ, ಇನ್ನೊಂದು ಪ್ರಶ್ನೆ ನಿಮಗೆ. ಓಕೆ, ಒಂದು ಹುಡುಗ ಫೆಬ್ರವರಿ ಮಂತಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಅವ್ನಿಗೆ ಒಂದು ದಿವಸಕ್ಕೆ ₹1 ಸಂಬಳ. ಸೊ ಅವ್ನು ಒಂದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾನೆ? ₹28. ಸೂಪರ್, ಇದು ಬ್ರಿಲಿಯಂಟ್ ಆನ್ಸರ್. ಥ್ಯಾಂಕ್ ಯು. ಬೈ ಬ್ರದರ್, ಬೈ. ಅಂದರ್ ಏನು ಮಾಡ್ತಾ ಇದ್ರಿ ನೀವು? MBA. ಓಕೆ ಬ್ರೋ, ನಿಮ್ಗೊಂದು ಪ್ರಶ್ನೆ. ದೇವ್ರ ಗಣೇಶನಿಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ. ಏನು? ದೇವ್ರ ಗಣೇಶನಿಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ. ನಿಜ ಗೊತ್ತಿಲ್ಲ. ಟ್ರೈ ಮಾಡಿ ಬ್ರೋ. ಬೇಡ ಪ್ಲೀಸ್, ಅವ್ರು ಕೇಳಬೇಡಿ. ಆನ್ಸರ್ ಗೊತ್ತಿದ್ರೆ ಹೇಳ್ಬೇಡಿ, ನೀವು ಹೇಳಿ, ನೀವು ಟ್ರೈ ಮಾಡಿ. ದೇವ್ರ ಗಣೇಶನಿಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ. ಬೇಗ ವರ್ಕ್ ಆಗುತ್ತೆ. ಇದು ಸಖತ್ತು, ಇದು ಚೆನ್ನಾಗಿದೆ, ಥಿಂಕ್ ಚೆನ್ನಾಗಿದೆ. ನಿಮ್ದು ಬೇರೆ ಥರ ಹೇಳಿ ನೋಡೋಣ, ಬೇರೆ ಟ್ರೈ ಮಾಡಿ. ಬೇರೆನಾ? ಗೊತ್ತಿಲ್ವಾ? ಐಡಿಯಾ ಓಡಿಸಿ ಅಷ್ಟೊತ್ತಿಗೆ ಹೇಳಿ, ನಾನು ಹೇಳ್ತೀನಿ ಆನ್ಸರು. ಹಾಯ್ ಬ್ರೋ, ನಿಮ್ಮ ಹೆಸರೇನು? ಗುರು ಅಂತ. ಗುರು. ಓಕೆ, ಏನು ಮಾಡ್ತಾ ಇದ್ರಿ ನೀವು? B.Com ಮುಗೀತು. ಮುಗೀತಾ? ಓಕೆ, ನಿಮಗೆ ದೇವ್ರ ಗಣೇಶನಿಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ. ಏನು? ದೇವ್ರ ಗಣೇಶನಿಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ. ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾ ಅಂಕಲ್? ಬೇಡ, ಅವ್ರು ಕೇಳಬೇಡಿ, ನೀವು ಹೇಳಿ. ಗೊತ್ತಿಲ್ವಾ? ಇಲ್ಲ ರಾಂಗು. ಹೇಳಿ ನೋಡು. ದೇವ್ರ ಗಣೇಶನಿಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಎಡೆ ಬರ್ತಾ ಇಲ್ವಾ? ಗಣೇಶನಿಗೂ ಕಂಪ್ಯೂಟರ್ಗೂ ಇರ್ರಿ, ನಿಮ್ಗೆ ಕೇಳ್ತೀನಿ ಇರ್ರಿ ನೋಡೋಣ. ಓಕೆ, ಹಾಯ್ ಬ್ರೋ, ನಿಮ್ಮ ಹೆಸರೇನು? ಪ್ರಕಾಶ್. ಏನು ಮಾಡ್ತಾ ಇದ್ರಿ ನೀವು? ಜಾಬ್. ಓಕೆ ಬ್ರೋ, ನೀವು ಟ್ರೈ ಮಾಡಿ. ದೇವ್ರ ಗಣೇಶನಿಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ. ಏನು? ಯಾವ ಬೇಸಿಸ್ ಮೇಲೆ ಸಂಬಂಧ ಅಂತ ಇರುತ್ತೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ ಸಂಬಂಧ ಹುಡುಕ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಕಂಪ್ಯೂಟರ್ ನ್ಯಾಪ್ಸ್ಕೊಳ್ಳಿ ಸತಿ. ಬ್ರೋ, ಹೇಳ್ಬಿಟ್ರಾ? ಹಾಯ್, ನಿಮ್ಮ ಹೆಸರೇನು? ಪ್ರಿಯಾಂಕಾ. ಓಕೆ, ಏನು ಮಾಡ್ತಾ ಇದ್ದೀರಾ? BCA ಓದ್ತಾ ಇದ್ದೀನಿ. BCAನಾ? ಓಕೆ, ನಿಮ್ಗೊಂದು ಪ್ರಶ್ನೆ ಆಯ್ತಾ? ಸಿಂಪಲ್ ಪ್ರಶ್ನೆ. ದೇವ್ರ ಗಣೇಶನಿಗೂ ಆಮೇಲೆ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ. ಏನು ಹೇಳಿ ನೋಡೋಣ? ಗಣೇಶನ್ಗೆ ಕಂಪ್ಯೂಟರ್ಗೆ ಒಂದು ಸಂಬಂಧ ಇದೆ. ಹೌದು, ಏನು ಹೇಳಿ ನೋಡೋಣ? ಗೊತ್ತಿಲ್ಲ ಸರ್. ಟ್ರೈ ಮಾಡಿ, ಅಟ್ಲೀಸ್ಟ್ ಟ್ರೈ ಮಾಡಿ, ಗೊತ್ತಾಗುತ್ತೆ. ನೀವು ಸ್ವಲ್ಪ ಬ್ರೈನ್ ಯೂಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ. ಒಂದ್ಸತಿ ಗಣೇಶನ ನ್ಯಾಪ್ಸ್ಕೊಳ್ಳಿ, ಕಂಪ್ಯೂಟರ್ನ ನ್ಯಾಪ್ಸ್ಕೊಳ್ಳಿ, ತುಂಬ ಹತ್ರದ ಸಂಬಂಧ ಇದೆ. ಗೊತ್ತಾಗ್ಲಿಲ್ವಾ? ಓಕೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಓಕೆ, ನೀವು ಟಂಗ್ ಟ್ವಿಸ್ಟರ್ ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ.
ಸಂಪಂಗಪ್ಪನ ಮಗ ಮಗ ಮರಿ ಮರಿ- ಸಂಪಂಗಪ್ಪ. ಎಸ್ ಹೇಳಿ 3 ಸತಿ. ಸಂಪಂಗಪ್ಪನ ಸಂಪಂಗಪ್ಪನ ಮಗ. ಮಗ ಮರಿ ಸಂಪಂಗಪ್ಪ. Yes, correct. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್, ಥ್ಯಾಂಕ್ ಯು. ಅದು ಆನ್ಸರ್ ಹೇಳ್ತೀನಿ ರೀ. ಹಾಯ್ ಬ್ರೋ, ನಿಮ್ಮ ಹೆಸರೇನು? ಯಶವಂತ್ ಯಶವಂತ್. ಏನು ಮಾಡ್ತಾ ಇದ್ದೀರಾ ನೀವು? BCA ಓದ್ತಾ ಇದ್ದೀನಿ. BCA ಓದ್ತಾ ಇದ್ದೀರಾ? ಓಕೆ ಬ್ರೋ, ನೀವು ಹೇಳಿ. ಕಂಪ್ಯೂಟರ್ಗೂ ಗಣೇಶನಿಗೂ ಒಂದು ಸಂಬಂಧ ಇದೆ, ಏನು ಕಂಪ್ಯೂಟರ್ಗೂ ಗಣೇಶನ್ಗೂ ಸಂಬಂಧ ಸಂಬಂಧ? ಇದೆಯಾ? ಹೌದು, ತುಂಬಾ ಹತ್ತಿರದ ಸಂಬಂಧ. ಅದೊಂಥರ ಬ್ರಿಲಿಯಂಟ್ ಆನ್ಸರ್ ಅನ್ಬೋದು ಹೇಳಿದ್ರೆ. ಟ್ರೈ ಮಾಡಿ ಕಂಪ್ಯೂಟ್ರು ಒಂದ್ಸತಿ ಗಣೇಶನ್ ಜ್ಞಾಪಿಸ್ಕೊಳ್ಳಿ, ಆಮೇಲೆ ಕಂಪ್ಯೂಟರ್ ಜ್ಞಾಪಿಸ್ಕೊಳ್ಳಿ. ಇಬ್ರು ಫುಲ್ ಸ್ಪೀಡು. ಫುಲ್ ಸ್ಪೀಡಾ? ಸ್ವಲ್ಪ ಟ್ರೈ ಮಾಡಿ. ನಾವು ಹೇಳ್ದಂಗೆ ಬರೆಯೋ ಕೆಪಾಸಿಟಿ ಇರುತ್ತೆ. ಬಟ್ ಇದು ಗೊತ್ತಾಗ್ತಾ ಇಲ್ಲ, ತೊಂದರೆ ಇಲ್ಲ. ಏನು ಗೊತ್ತಾ ಆನ್ಸರು? ಮೌಸ್. ಗೊತ್ತಾಯ್ತಾ? ಅಂದ್ರೆ ಗಣೇಶನ್ ವಾಹನ ಮೌಸ್ ಮೌಸ್ ಅಂತೀಯಲ್ಲ ಇಂಗ್ಲಿಷ್ ಅಲ್ಲಿ. Okay, okay. ಕಂಪ್ಯೂಟರ್ ಇರೋದು ಮೌಸ್, ಎರಡು ಸೇಮ್ ಅಲ್ವಾ? ಗಣೇಶನ ಹೇಳಿ. ಅದೇ ಸಂಬಂಧ ಅಷ್ಟೇ. ಥ್ಯಾಂಕ್ ಯು, ಬಾಯ್ ಬಾಯ್ ಬಾಯ್. ಹಾಯ್ ಬ್ರೋ, ನಿಮ್ಮ ಹೆಸರೇನು? ನನ್ನ ಹೆಸರು ಡುಂಡಿ ಅಂತ. ಹಾ? ಡುಂಡಿ. ಡುಂಡಿ. ಓಕೆ, ಏನು ಮಾಡ್ತಾ ಇದ್ದೀರಾ ನೀವು? ನಾನು ಇಂಜಿನಿಯರ್ ಮಾಡ್ತೀನಿ. ಇಂಜಿನಿಯರಿಂಗಾ? ಓಕೆ ಬ್ರದರ್, ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಏನು ಹೇಳಿ ನೋಡೋಣ. ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಏನಿರ್ಬೋದು? ಗಣೇಶನ್ಗೂ ಎಲ್ಲ ಗೊತ್ತು, ಕಂಪ್ಯೂಟರ್ಗೂ ಎಲ್ಲ ಗೊತ್ತು. ಸೂಪರ್, ಇದು ಚೆನ್ನಾಗಿ ಹೇಳಿದ್ರೆ ಆನ್ಸರ್. ಬಟ್ ಇಲ್ಲ, ಇದು ಬಿಟ್ಟು ಬೇರೆ ಇದೆ. ಗೊತ್ತಿಲ್ಲ ಅಣ್ಣ. ಟ್ರೈ ಮಾಡಿ ಬ್ರೋ, ಟ್ರೈ ಮಾಡಿದ್ರೆ ಆಗತ್ತೆ. ನೀವು ಚೆನ್ನಾಗಿ ಓಡಿಸಿದ್ರಿ ಬ್ರೇನ್, ಇವಾಗ ಅದೊಂದು ಟ್ರೈ ಮಾಡಿ, ಗೊತ್ತಾಗುತ್ತೆ. ಈಸಿ ಆನ್ಸರ್ ಇದೆ. ಏನೋ ನಂಗೆ ಗೊತ್ತಿಲ್ಲ. ಗೊತ್ತಾಗ್ಲಿಲ್ವಾ? ಮೌಸ್ ಬ್ರೋ. ಗಣೇಶನ ಹತ್ರನೂ ಮೌಸ್ ಇರುತ್ತೆ, ಕಂಪ್ಯೂಟರ್ ಹತ್ರ ಮೌಸ್ ಇರುತ್ತೆ ಅಷ್ಟೇ. ಓಕೆ, ಇದನ್ನ ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಟಂಗ್ ಟ್ವಿಸ್ಟರ್. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್ ಬ್ರೋ, ಸೂಪರ್ ಆಗಿ ಹೇಳಿದ್ರಿ ಇದು. ಥ್ಯಾಂಕ್ ಯು ಬ್ರೋ, ಬಾಯ್. ಅನ್ನೋದಾತ್ರೆ ಕಾರ್ಯಕ್ರಮ ನೋಡಿ ತುಂಬಾ ಇಷ್ಟಪಡ್ತೀರಾ ಅನ್ಕೊಳ್ತೀನಿ. ಹೀಗೆ ಹಲವಾರು ಪ್ರಶ್ನೆ ತಗೊಂಡ್ ಬರ್ತಾ ಇರ್ತೀನಿ, ನಿಮ್ಮ ನಗ್ಸೋ ಪ್ರಯತ್ನ ಕೊನೆವರೆಗೂ ಮಾಡ್ತಾ ಇರ್ತೀನಿ. ನೋಡ್ತಾ ಇರ್ರಿ ಫ್ರೀಡಮ್ ಟಿವಿ. ಹೊರಟು ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.